Hi, hello everyone. Dear students, today we are going to learn about picture writing. ಪ್ರೀತಿಯ ವಿದ್ಯಾರ್ಥಿಗಳಿಗೆ ಇಂದಿನ ದಿನ ನಾವು ಪಿಕ್ಚರ್ ರೈಟಿಂಗನ್ನು ಕುರಿತು ತಿಳಿದುಕೊಳ್ಳೋಣ. ಪಿಕ್ಚರ್ ರೈಟಿಂಗನ್ನು ಬರಲಿಕ್ಕೆ ಯಾವೆಲ್ಲ ಈಸಿ ಟ್ರಿಕ್ಸ್ ಇದ್ದಾವೆ, ಪಿಕ್ಚರ್ ರೈಟಿಂಗನ್ನು ಯಾವ ರೀತಿ ಬರೆಯೋದ್ರಿಂದ ನಾವು 3 ಅಂಕಗಳನ್ನು ಸರಳವಾಗಿ ಪಡೆದುಕೊಳ್ಳಬಹುದು ಎನ್ನುವುದನ್ನು ತಿಳಿದುಕೊಳ್ಳೋಣ. ದಿಸ್ ವಿಡಿಯೋ ವೆರಿ ಇಂಪಾರ್ಟೆಂಟ್ ಫಾರ್ 10th class students. This is Sabagoda Nayak. Welcome to our channel. Yes students, come let us start our video. Easy tricks for picture writing. ಈ ಪಿಕ್ಚರ್ ರೈಟಿಂಗನ್ನು ಬರೆಯೋದಕ್ಕೆ ಇರುವಂಥ ಈಸಿ ಟ್ರಿಕ್ಸ್ಗಳು ಯಾವ್ಯಾವು, ಯಾವ ಟ್ರಿಕ್ಗಳನ್ನು ಬಳಸಿ ನಾವು ಪಿಕ್ಚರ್ ರೈಟಿಂಗನ್ನು ಬರೆದ್ರೆ ಸರಳವಾಗಿ 3 ಅಂಕಗಳನ್ನು ಪಡೀಬಹುದು ಎಂದು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಫಸ್ಟ್ ಟ್ರಿಕ್ಸ್ ಈಸ್ ಅಬ್ಸರ್ವ್ ದ ಪಿಕ್ಚರ್ ಕ್ಲಿಯರ್ಲಿ. ಪಿಕ್ಚರನ್ನು ನಾವು ಕ್ಲಿಯರಾಗಿ ಅಬ್ಸರ್ವ್ ಮಾಡಬೇಕು, ನೋಡಬೇಕು, ಅಲ್ಲಿನ ಕ್ಯಾರೆಕ್ಟರ್ಗಳನ್ನು ಕುರಿತು ತಿಳಿದುಕೊಳ್ಳಬೇಕು. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಸ್ಟಾರ್ಟ್ ದ ರೈಟಿಂಗ್ ವಿತ್ ದ ಗಿವನ್ ಪಿಕ್ಚರ್ ಈಸ್ ಅಬೌಟ್. ಆ ಚಿತ್ರವನ್ನು ಅಬ್ಸರ್ವ್ ಮಾಡಿದ ನಂತರ ಪಿಕ್ಚರ್ ರೈಟಿಂಗನ್ನು ಸ್ಟಾರ್ಟ್ ಮಾಡುವಾಗ ಸ್ಟಾರ್ಟ್ ದ ಪಿಕ್ಚರ್ ರೈಟಿಂಗ್ ಈಸ್ ದ ಗಿವನ್ ಪಿಕ್ಚರ್ ಈಸ್ ಅಬೌಟ್ ಎನ್ನುವಂಥ ವಾಕ್ಯವನ್ನು ಬರೆದು ಪಿಕ್ಚರ್ ರೈಟಿಂಗನ್ನು ಆರಂಭಿಸಬೇಕು. ಥರ್ಡ್ ಪಾಯಿಂಟ್ ಈಸ್ ಫೈಂಡ್ ದ ಕ್ಯಾರೆಕ್ಟರ್ಸ್, ಪರ್ಸನ್ಸ್ ಆ್ಯಂಡ್ ಥಿಂಗ್ಸ್ ಇನ್ ದ ಪಿಕ್ಚರ್. ಚಿತ್ರದಲ್ಲಿರುವಂಥ ಕ್ಯಾರೆಕ್ಟರ್ಗಳನ್ನು, ಪರ್ಸನ್ಸನ್ನು ಆ್ಯಂಡ್ ಥಿಂಗ್ಸ್ ಎಲ್ಲೆಲ್ಲಿದ್ದಾವೆ, ಯಾವ ಸ್ಥಳದಲ್ಲಿದ್ದಾವೆ, ವಾಟ್ ಕ್ಯಾನ್ ದೇ ಡೂ, ಏನು ಮಾಡ್ತಾ ಇದ್ದೇವೆ ಅನ್ನೋದನ್ನು ಕುರಿತು ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಆನ್ ದ ರೈಟ್ ಸೈಡ್, ಆನ್ ದ ಲೆಫ್ಟ್ ಸೈಡ್, ಎಟ್ ದ ಟಾಪ್, ಎಟ್ ದ ಬಾಟಮ್, ಇನ್ ದ ಮಿಡಲ್, ಈ ರೀತಿಯಾಗಿ ಚಿತ್ರಗಳು ಯಾವ ಜಾಗದಲ್ಲಿದ್ದಾವೆ ಅನ್ನೋದನ್ನು ಕುರಿತು ಅಬ್ಸರ್ವ್ ಮಾಡೋದು, ಫೈಂಡ್ ಔಟ್ ಮಾಡೋದು ಬಹಳ ಮುಖ್ಯವಾಗಿರುತ್ತೆ ವಿದ್ಯಾರ್ಥಿಗಳೇ. ಆ್ಯಂಡ್ ಫೋರ್ತ್ ಪಾಯಿಂಟ್ ಈಸ್ ಗೆಸ್ ವಾಟ್ ಕ್ಯಾನ್ ಡೂ ದ ಕ್ಯಾರೆಕ್ಟರ್ಸ್ ಇನ್ ದ ಪಿಕ್ಚರ್. ಫೋರ್ತ್ ಪಾಯಿಂಟ್, ಆ ಕ್ಯಾರೆಕ್ಟರ್ಗಳನ್ನು ಅಬ್ಸರ್ವ್ ಮಾಡಿದ ನಂತರ ವಾಟ್ ಕ್ಯಾನ್ ದೇ ಡೂ, ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವಿಲ್ಲಿ ತಿಳಿದುಕೊಳ್ಳಬೇಕು. ಆ್ಯಂಡ್ ಲಾಸ್ಟ್ ಆ್ಯಂಡ್ ಫಿಫ್ತ್ ಪಾಯಿಂಟ್ ಈಸ್ ರೈಟ್ ಕನ್ಕ್ಲೂಷನ್ ಆರ್ ಮೆಸೇಜ್ ಆಫ್ ದಿ ಪಿಕ್ಚರ್. ಚಿತ್ರದ ಮೆಸೇಜ್ ಏನು, ಯಾವ ರೀತಿಯಾಗಿ ನಾವು ಕನ್ಕ್ಲೂಷನ್ ಮಾಡಬೇಕು ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ವಿದ್ಯಾರ್ಥಿಗಳೇ. ಇಲ್ಲೊಂದು ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ, ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಆ ಪ್ರಶ್ನೆ ಯಾವ ರೀತಿ ಇರುತ್ತಂದರೆ ರೈಟ್ ಅ ಡಿಸ್ಕ್ರಿಪ್ಷನ್ ಆರ್ ಆ್ಯನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ಅ ಪ್ಯಾರಾಗ್ರಾಫ್. ನೋಡಿ, ಒಂದು ಪ್ಯಾರಾಗ್ರಾಫಲ್ಲಿ ಬರೀಬೇಕು, ಕೊಟ್ಟಂಥ ಚಿತ್ರವನ್ನು ನೋಡಿ ನಿಮ್ಮದೇ ಆದಂಥ ಒಂದು ಸಜೆಷನ್ ಆರ್ ಡಿಸ್ಕ್ರಿಪ್ಷನ್ ಯಾವ ರೀತಿ ನಿಮಗೆ ತಿಳಿಯುತ್ತೆ ಅನ್ನೋದನ್ನು. ಆ್ಯಂಡ್ ಇದಕ್ಕೆ 1x3 ಇಟ್ ಮೀನ್ಸ್ 3 ಮಾರ್ಕ್ಸಿನ ಒಂದು ಪ್ರಶ್ನೆಯಾಗಿರುತ್ತೆ. ಈ ರೀತಿಯಾಗಿ ಒಂದು ಚಿತ್ರವನ್ನು ಕೊಟ್ಟಿರ್ತಾರೆ. ನೋಡಿ, ಆ ಚಿತ್ರವನ್ನು ಅಲ್ಲಿ ಒಂದಿಷ್ಟು ಜನ ಇದ್ದಾರೆ, ವರ್ಕ್ ಮಾಡ್ತಾ ಇದ್ದಾರೆ, ಬ್ಯಾಗ್ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಂಡ್ ಒನ್ ಆಫ್ ದಿ ಪರ್ಸನ್ ಈಸ್ ಕ್ಲೀನಿಂಗ್, ಒನ್ ಆಫ್ ದಿ ಲೇಡಿ ಈಸ್ ದೇರ್. ಓಕೆ, ಈ ರೀತಿಯಾಗಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಹೀಗೆ ನಾವು ಈ ಚಿತ್ರವನ್ನು ಬರೀಬೇಕು, ಒಂದೊಂದಾಗಿ ಪಾಯಿಂಟ್ ವೈಸ್ ತಿಳುತ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ಹೇಳ್ದಂಗೆ ಗ್ಲಾನ್ಸ್ ಆರ್ ಅಬ್ಸರ್ವ್ ದ ಪಿಕ್ಚರ್ ಆ್ಯಂಡ್ ಫೈಂಡ್ ಔಟ್ ದಿ ಕ್ಯಾರೆಕ್ಟರ್ಸ್ ಇನ್ ದ ಪಿಕ್ಚರ್. ಪಿಕ್ಚರಲ್ಲಿರುವಂಥ ಕ್ಯಾರೆಕ್ಟರ್ಗಳನ್ನು ಫೈಂಡ್ ಔಟ್ ಮಾಡಬೇಕು. ನೋಡಿ, ಅಬ್ಸರ್ವ್ ಮಾಡಿ ಚಿತ್ರನ, ಅಲ್ಲಿ ಏರೋ ಮಾರ್ಕನ್ನು ಅಬ್ಸರ್ವ್ ಮಾಡಿ ವಿದ್ಯಾರ್ಥಿಗಳೇ. ದೇರ್ ಈಸ್ ಅ ವರ್ಕ್ ಮ್ಯಾನ್, ಒಬ್ಬ ವರ್ಕ್ ಮ್ಯಾನ್ ಇದ್ದಾನೆ. ಆ ವರ್ಕರ್ ಅಂತ ನಾವು ಫೈಂಡ್ ಔಟ್ ಮಾಡಿದೆವು. ಲಗೇಜ್, ಆ ವ್ಯಕ್ತಿ ಕೈಯಲ್ಲಿ ಏನಿದ್ದಾವೆ, ಲಗೇಜ್ ಇದೆ. ಆ್ಯಂಡ್ ದೇರ್ ಈಸ್ ಅ ವುಮೆನ್, ಅಲ್ಲಿ ಒಬ್ಬ ವುಮೆನ್ ಇದ್ದಾಳೆ. ಆ್ಯಂಡ್ ಬ್ಯಾಕ್ ಸೈಡ್ ಒನ್ ಆಫ್ ದಿ ಪರ್ಸನ್ ಇದ್ದಾನೆ, ಈ ವಾಸ್ ಅ ಕ್ಲೀನಿಂಗ್. ಆ್ಯಂಡ್ ಅಲ್ಲಿ ಅದ್ರ ಬಾಜು ನೋಡ್ತಾ ಹೋದರೆ 2 ವ್ಯಕ್ತಿಗಳಿದ್ದಾರೆ, 2 ಪರ್ಸನ್ಸ್ ಇದ್ದಾರೆ. ಆ್ಯಂಡ್ ಇಯರ್ ಈಸ್ ಅ ವರ್ಕರ್, ಒಬ್ಬ ವರ್ಕರ್ ಇದ್ದಾನೆ. ಆ್ಯಂಡ್ ಮಿಡಲ್ ಆಫ್ ದಿ ಪಿಕ್ಚರನ್ನು ನೋಡ್ತಾ ಹೋದರೆ ನಾವು ದೇರ್ ಈಸ್ ಅ ಬಾಯ್. ಈ ರೀತಿಯಾಗಿ ಚಿತ್ರವನ್ನು ನಾವು ಕಂಪ್ಲೀಟಾಗಿ ಅಬ್ಸರ್ವ್ ಮಾಡಬೇಕು, ಗ್ಲಾನ್ಸ್ ಮಾಡಬೇಕು, ಕ್ಯಾರೆಕ್ಟರ್ಗಳನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಆ್ಯಂಡ್ ನೆಕ್ಸ್ಟ್ ಫಸ್ಟ್ ಏನು ನಾವು ಒಂದು ಚಿತ್ರವನ್ನು ನೋಡಿ ಅಬ್ಸರ್ವ್ ಮಾಡಿದ ನಂತರ ಪಿಕ್ಚರ್ ರೈಟಿಂಗನ್ನು ಹೇಗೆ ಸ್ಟಾರ್ಟ್ ಮಾಡಬೇಕು. ಇಯರ್ ಈಸ್ ಅ ಫಸ್ಟ್ ಪಾಯಿಂಟ್. ದ ಗಿವನ್ ಪಿಕ್ಚರ್ ಈಸ್ ಅಬೌಟ್ ಅಂತ ಹೇಳಿದೆವು. ದ ಗಿವನ್ ಪಿಕ್ಚರ್ ಈಸ್ ಅಬೌಟ್, ಈ ಎಲ್ಲ ಚಿತ್ರಣವನ್ನು ನೋಡಿದಾಗ ದೇರ್ ಇಸ್ ಅ ಮ್ಯಾನ್, ವರ್ಕರ್, ವುಮೆನ್, ದ ಬಾಯ್ ಎಲ್ಲವನ್ನು ನೋಡಿದಾಗ ಗೊತ್ತಾಗುತ್ತೆ ದಿಸ್ ಈಸ್ ಅ ಮಾರ್ಕೆಟ್ ಅಂತೇಳಿ. ಹಾಗಾಗಿ ದ ಗಿವನ್ ಪಿಕ್ಚರ್ ಈಸ್ ಅಬೌಟ್ ಮಾರ್ಕೆಟ್ ಅಂತ ನಮ್ಮ ವಾಕ್ಯವನ್ನು ಆರಂಭಿಸಬಹುದು. ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಈಸ್ ಸಾಕಷ್ಟು ಜನ ವ್ಯಕ್ತಿಗಳನ್ನಲ್ಲಿ ನೋಡ್ತೀವಿ, ಹಲವಾರು ವರ್ಕರ್ ಇದ್ದಾರೆ, ಕಾಮನ್ ಆಗಿ ಹೋಗ್ತಕ್ಕಂಥ ಜನರಿದ್ದಾರೆ. ಇವರೆಲ್ಲನ ನೋಡಿದರೆ ಎರಡನೇ ವಾಕ್ಯವನ್ನು ಈ ರೀತಿ ಮಾಡ್ಬೋದು. ದೇರ್ ಆರ್ ಅ ಮೆನಿ ಪೀಪಲ್ ಇನ್ ದ ಮಾರ್ಕೆಟ್, ದೇರ್ ಈಸ್ ಅ ಮ್ಯಾನ್ ಪಾಲಿಶಿಂಗ್ ದ ಶೂಸ್ ಅಂತೇಳಿ ನಾವು ಈ ಒಂದು ಸೆಂಟೆನ್ಸನ್ನು ಎರಡನೇದಾಗಿ ಬರೀಬಹುದು ವಿದ್ಯಾರ್ಥಿಗಳೇ. ಆ್ಯಂಡ್ ಥರ್ಡ್ ಒನ್ ಈಸ್ ಆನ್ ದ ರೈಟ್ ಸೈಡ್ ಆಫ್ ದಿ ಪಿಕ್ಚರ್. ರೈಟ್ ಸೈಡ್ ಆಫ್ ದಿ ಪಿಕ್ಚರ್ ನಾನು ಏರೋ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ, ಅದನ್ನು ಅಬ್ಸರ್ವ್ ಮಾಡಿ. ಸೊ ಇಯರ್ ಆನ್ ದ ರೈಟ್ ಸೈಡ್ ಆಫ್ ದಿ ಪಿಕ್ಚರ್ ದೇರ್ ಈಸ್ ಅ ವರ್ಕ್ ಮ್ಯಾನ್ ಇದ್ದಾನೆ. ಆ್ಯಂಡ್ ವಾಟ್ ಕ್ಯಾನ್ ಈ ಡೂ, ಈಸ್ ಕ್ಯಾರಿಂಗ್ ದ ಬ್ಯಾಗ್ ಆನ್ ಈಸ್ ಬ್ಯಾಕ್. ನೋಡಿ, ಆನ್ ದ ರೈಟ್ ಸೈಡ್ ಆಫ್ ದಿ ಪಿಕ್ಚರ್ ದೇರ್ ಈಸ್ ಅ ಮ್ಯಾನ್ ಆರ್ ದೇರ್ ಈಸ್ ಅ ವರ್ಕ್ ಮ್ಯಾನ್ ಅನ್ಬೋದು. ಈಸ್ ಕ್ಯಾರಿಂಗ್ ಅ ಬ್ಯಾಗ್ ಆನ್ ಈಸ್ ಬ್ಯಾಕ್. ದಿಸ್ ಈಸ್ ಥರ್ಡ್ ಸೆಂಟೆನ್ಸ್. And next fourth one is on the left side of the picture there is a
ಮ್ಯಾನ್ ಕ್ಯಾರಿಂಗ್ ದ ಲಗೇಜ್. ನೋಡಿ ಲೆಫ್ಟ್ ಸೈಡನ್ನು ಅಬ್ಸರ್ವ್ ಮಾಡಿ, ನಾನು ಏರೋ ಮಾರ್ಕ್ ಮಾಡಿದ್ದೀನಿ. ದೆರ್ ಈಸ್ ಅ ಮ್ಯಾನ್, ಈ ವಾಸ್ ಕ್ಯಾರಿಂಗ್ ದ ಲಗೇಜ್. ಈ ರೀತಿಯಾಗಿ ನಾವು ಫೋರ್ತ್ ಸೆಂಟೆನ್ಸನ್ನು ಕೂಡ ಮಾಡ್ಬೋದು ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಪಾಯಿಂಟ್ ಆ್ಯಂಡ್ ಫಿಫ್ತ್ ಪಾಯಿಂಟ್ ಈಸ್ ಇನ್ ದ ಬ್ಯಾಕ್ಗ್ರೌಂಡ್ ಆಫ್ ದಿ ಪಿಕ್ಚರ್. ನೋಡಿ ಬ್ಯಾಕ್ ಸೈಡ್ ಇದೆ, ಇನ್ ದ ಬ್ಯಾಕ್ಗ್ರೌಂಡ್ ಆಫ್ ದಿ ಪಿಕ್ಚರ್ ದೇರ್ ಈಸ್ ಅ ಮ್ಯಾನ್, ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಆ್ಯಂಡ್ ಕ್ಲೀನಿಂಗ್ ದ ಮಾರ್ಕೆಟ್, ಏನು ಮಾಡ್ತಾ ಇದ್ದಾನೆ ರೀ, ಮಾರ್ಕೆಟನ್ನು ವ್ಯಕ್ತಿ ಕ್ಲೀನ್ ಮಾಡ್ತಾ ಇದ್ದಾನೆ. ದಿಸ್ ಈಸ್ ದ ಫಿಫ್ತ್ ಪಾಯಿಂಟ್. ಆ್ಯಂಡ್ ನೆಕ್ಸ್ಟ್ ಸಿಕ್ಸ್ತ್ ಒನ್ ಈಸ್, ಸಿಕ್ಸ್ ಸೆಂಟೆನ್ಸ್ ಈ ರೀತಿಯಾಗಿ ಮಾಡ್ಬೋದು ನಾವು. ಆ್ಯಂಡ್ ದೇರ್ ಈಸ್ ಅ ವುಮ್ಯಾನ್ ಈಸ್ ಗೋಯಿಂಗ್ ವಿತ್ ಅರ್ ಸನ್, ಅಲ್ಲಿ ಒಬ್ಬ ಮಹಿಳೆ ಇದ್ದಾಳೆ, ಆಕೆ ಏನು ಮಾಡ್ತಾ ಇದ್ದಾಳೆ, ಮಗನ ಜೊತೆ ಹೋಗ್ತಾ ಇದ್ದಾಳೆ. ದಿಸ್ ಈಸ್ ಅ ಗೆಸ್ಸಿಂಗ್ ಸೆಂಟೆನ್ಸ್. ಓಕೆ, ಈ ರೀತಿಯಾಗಿ ನಾವು ಮತ್ತೊಂದು ಸೆಂಟೆನ್ಸನ್ನು ಮಾಡ್ಬೋದು. ಆ್ಯಂಡ್ ಲಾಸ್ಟ್ ಕನ್ಕ್ಲೂಷನ್ ಆರ್ ಎಂಡ್ ಆಫ್ ದಿ ಪಿಕ್ಚರ್. ಆ್ಯಂಡ್ ಒಂದು ಮೆಸೇಜನ್ನು ಬರಿಬೇಕಾಗಿದೆ. ನಾವು ಇಲ್ಲಿ ವರ್ಕರನ್ನು ನೋಡ್ತೀವಿ, ಬ್ಯಾಗ್ ಹೊತ್ಕೊಂಡು ಹೋಗ್ತಾ ಇದ್ದಾರೆ, ಕ್ಲೀನರ್ ಇದ್ದಾರೆ, ಸ್ವೀಪರ್ಸ್ ಇದ್ದಾರೆ, ಆ್ಯಂಡ್ ಆಲ್ಸೋ ಅಲ್ಲೊಬ್ಬ ಪೋಲಿಷ್ ಮಾಡ್ತಾ ಇದ್ದಾನೆ ವ್ಯಕ್ತಿ. ಸೊ ಇವರೆಲ್ಲರನ್ನು ನೋಡಿದರೆ ವಿ ಕ್ಯಾನ್ ಸಿ ಮೆನಿ ವರ್ಕರ್ಸ್ ಇನ್ ದಿಸ್ ಪಿಕ್ಚರ್. ಈ ಚಿತ್ರದಲ್ಲಿ ಸಾಕಷ್ಟು ವರ್ಕರ್ಸನ್ನು ನೋಡ್ತೀವಿ. ಸೊ ವಿ ಸೇ ವರ್ಕ್ ಈಸ್ ವರ್ಷಿಪ್ ಆ್ಯಂಡ್ ವಿ ಮಸ್ಟ್ ಗಿವ್ ರೆಸ್ಪೆಕ್ಟ್ ಟು ದ ವರ್ಕರ್ಸ್. ವರ್ಕ್ ಈಸ್ ವರ್ಷಿಪ್ ಅಂತ ಹೇಳ್ತೀವಿ, ಜೊತೆಗೆ ವಿ ಮಸ್ಟ್ ಸಿ ಆ್ಯಂಡ್ ದ ವರ್ಕ್ ಈಸ್ ವರ್ಷಿಪ್ ಅಂತೇಳಿ ನಾವು ಹೇಳ್ಬೋದು. ಆ್ಯಂಡ್ ಎಂಡ್ ಆಫ್ ದಿ ಅಂದರೆ ಇಲ್ಲಿವರೆಗೂ ನಾವು ಪಾಯಿಂಟ್ ವೈಸ್ ನೋಡ್ತಾ ಹೋದ್ವಿ. ಸಮಪ್ ಇನ್ ಪ್ಯಾರಾಗ್ರಾಫ್, ಪ್ಯಾರಾಗ್ರಾಫಲ್ಲಿ ಬರೀರಿ ಅಂತ ನಮಗೆ ಹೇಳಿದ್ದಾರೆ. ಈ ರೀತಿಯಾಗಿ ನಾವು ಸಮಪ್ ಮಾಡಬಹುದು ವಿದ್ಯಾರ್ಥಿಗಳೇ. ದ ಗಿವನ್ ಪಿಕ್ಚರ್ ಈಸ್ ಅಬೌಟ್ ಮಾರ್ಕೆಟ್. ದೇರ್ ಆರ್ ಮೆನಿ ಪೀಪಲ್ ಇನ್ ದ ಮಾರ್ಕೆಟ್. ದೇರ್ ಈಸ್ ಅ ಮ್ಯಾನ್ ಪೋಲಿಷಿಂಗ್ ದ ಶೂಸ್. ಆನ್ ದ ರೈಟ್ ಸೈಡ್ ಆಫ್ ದಿ ಪಿಕ್ಚರ್ ದೇರ್ ಈಸ್ ಅ ವರ್ಕ್ ಮ್ಯಾನ್ ಈಸ್ ಕ್ಯಾರಿಯಿಂಗ್ ದ ಬ್ಯಾಗ್ ಆನ್ ಹಿಸ್ ಬ್ಯಾಕ್. And on the left side of the picture there is a man carrying the luggage. In the background of the picture there is a man cleaning the market. A woman is going with her son. We see many workers in this picture. So we say work is worship. We must give respect to the ವರ್ಕರ್ಸ್. ಈ ರೀತಿಯಾಗಿ ನಾವು ಸೆಂಟೆನ್ಸನ್ನು ಮಾಡೋದ್ರ ಮುಖಾಂತರ ಈಸಿಯಾಗಿ ಪಿಕ್ಚರ್ ರೈಟಿಂಗನ್ನು ಬರೆದು 3 ಅಂಕಗಳನ್ನು ಪಡೀಬೋದು ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊಳ್ತೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.